ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವಾಗ ಜನವರಿ 2025 ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಬರೋಣ. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಇರುತ್ತಪ್ಪ ಅಂದರೆ ಈ ತಿಂಗಳಿನಲ್ಲಿ ಏನೇನು ನಡೀತಲ್ಲ ಅದರ ಬಗ್ಗೆ ಇದು ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಉಳಿದಿರುವಂಥ ಒಂದು 4 to 5 ಡೇಸ್ನ ಕ್ಲಾಸ್ ಇರ್ತೈತಲ್ಲ ಅಂದರೆ ಅಥವಾ ಕರೆಂಟ್ ಅಫೇರ್ಸ್ ಇರ್ತೈತಲ್ಲ ಅದನ್ನು ನೆಕ್ಸ್ಟ್ ಮಂತ್ನಲ್ಲಿ ನಾನು ಅದನ್ನು ಕವರ್ ಮಾಡ್ತೀನಿ. ಹೌದಾ? KS, FDA, SDA, PSI, PC, ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗಾಗಿ ಇದು ಉಪಯುಕ್ತವಾಗಿದೆ. ಇದನ್ನು PDF ಬೇಕಪ್ಪ ಅಂದರೆ ನನ್ನ ಒನ್ ಸ್ಟೆಪ್ ಟು ಸಕ್ಸಸ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ PDF ನಾನು ಶೇರ್ ಮಾಡಿರ್ತೀನಿ. ಓಕೆನಾ? ಮೊದಲನೇದಾಗಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಇದು ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದಂತ ಪ್ರಶ್ನೆಗೆ ಇದ್ರೆ ಏನಂತ ಆನ್ಸರ್ ಮಾಡಬೇಕು? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಆನ್ಸರ್ ಮಾಡಬೇಕು. ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಹಿಂದಿನ ಹೆಸರು ಏನಾಗಿತ್ತಪ್ಪ ಅಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಆಗಿತ್ತು. ಏನಾಗಿತ್ತು? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಆಗಿತ್ತು. ಹೌದಾ? ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಈ ವರ್ಷ ಎಷ್ಟು ಜನರಿಗೆ ನೀಡಲಾಗಿದೆಯಪ್ಪ ಅಂದರೆ 4 ಜನರಿಗೆ ನೀಡಲಾಗಿದೆ. ಡಿ ಗುಕೇಶ್ ಇವರು ಚೆಸ್ ಕ್ರೀಡಾಪಟು, ಇವ್ರಿಗೆ ನೀಡಲಾಗಿದೆ. ನೆಕ್ಸ್ಟ್ ಹರ್ಮನ್ ಪ್ರೀತ್ ಸಿಂಗ್ ಈ ಹಾಕಿ ಟೀಮ್ನ ಕ್ಯಾಪ್ಟನ್ ಇವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಮನು ಭಾಕರ್ ಶೂಟಿಂಗ್, ಮನು ಭಾಕರ್ ಅನ್ನೋರು ಒಂದು ಒಲಿಂಪಿಕ್ನಲ್ಲಿ ಶೂಟಿಂಗ್ನಲ್ಲಿ ಇವರೇನು 2 ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದರು, ಇವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಪ್ರವೀಣ್ ಕುಮಾರ್ ಇವರು ಪ್ಯಾರಾ ಒಲಿಂಪಿಯನ್, ಇವರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದೆಯಲ್ಲ, ಇದರ ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂದರೆ 25 ಲಕ್ಷ ರು. ಎಷ್ಟು? 25 ಲಕ್ಷ ರು. ಈ ಪ್ರಶಸ್ತಿಯನ್ನು ಹಿಂದಿನ ವರ್ಷ ಯಾರಿಗೆ ನೀಡಲಾಗಿತ್ತಪ್ಪ ಅಂದರೆ ಬ್ಯಾಡ್ಮಿಂಟನ್ ಕ್ರೀಡಾಪಟು ಯಾರಪ್ಪ ಅಂದರೆ ಸಾತ್ವಿಕ್ ಸಾಯಿರಾಜ್. ಯಾರು? ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಹತ್ತಿದ್ರು. ಚಿರಾಗ್ ಶೆಟ್ಟಿ ಇವರು ಬ್ಯಾಡ್ಮಿಂಟನ್ ಕ್ರೀಡಾಪಟು. ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರಿಗೆ ಹಿಂದಿನ ವರ್ಷದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಅರ್ಜುನ್ ಪ್ರಶಸ್ತಿ, ಇದು ಕೂಡ ಕ್ರೀಡಾ ಕ್ಷೇತ್ರಕ್ಕೆ ನೀಡುವಂಥ ಪ್ರಶಸ್ತಿ. ಈ ವರ್ಷ ಅರ್ಜುನ ಪ್ರಶಸ್ತಿಯನ್ನು 32 ಕ್ರೀಡಾಪಟುಗಳಿಗೆ ನೀಡಲಾಗಿದೆ. ಈ ಪ್ರಶಸ್ತಿಯ ಮೊತ್ತ 15 ಲಕ್ಷ ರೂಪಾಯಿ. ಎಷ್ಟು? 15 ಲಕ್ಷ ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಬರೋದಾದರೆ ಪೋಖ್ರಾನ್ 1 ಮತ್ತು ಪೋಖ್ರಾನ್ 2 ಪ್ರಮುಖ ಪಾತ್ರ, ಈ ಎರಡರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಒಂದು ಭೌತ ವಿಜ್ಞಾನಿಯಾದಂಥ ಡಾಕ್ಟರ್ ರಾಮ್ ಗೋಪಾಲ್ ಚಿದಂಬರಂ ಅವರು ಇತ್ತೀಚೆಗೆ ಏನಾಗಿದ್ದಾರೆ? ಇವರು ನಿಧನವನ್ನು ಹೊಂದಿದ್ದಾರೆ. 2025 ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಪ್ರಬೋವೋ ಸುಬಿಯಾಂಟೋ, ನೋಡಿ ಹೆಸರು ವಿಚಿತ್ರವಾಗಿದೆ, ಪ್ರಬೋವೋ ಸುಬಿಯಾಂಟೋ ಇವರು ಇಂಡೋನೇಷ್ಯಾ ದೇಶದ ಅಧ್ಯಕ್ಷರು. ಇವರು ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ 1950ರಲ್ಲಿ ಏನು ಮೊಟ್ಟ ಮೊದಲ ಬಾರಿಗೆ ಗಣರಾಜ್ಯೋತ್ಸವ ನಡೆದಿತ್ತಲ್ಲ, ಅವಾಗ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರು ಬಂದಿದ್ದರು. ಯಾರಪ್ಪ ಅಂದರೆ ಸುಕಾರ್ನೋ ಅಂತೇಳಿ ಅವರ ಹೆಸರು. ಇಂಡೋನೇಷ್ಯಾದ ಅಧ್ಯಕ್ಷರಾದಂಥ ಸುಕಾರ್ನೋ ಅವರು 1950ರಲ್ಲಿ ಮೊದಲ ಬಾರಿಗೆ ಬಂದಿದ್ದರು. ಮತ್ತು ಇತ್ತೀಚೆಗೆ ಅಂದರೆ 2024ರಲ್ಲಿ ಯಾರು ಮುಖ್ಯ ಅತಿಥಿಯಾಗಿ ಬಂದಿದ್ರಪ್ಪ ಅಂದರೆ ಗಣರಾಜ್ಯೋತ್ಸವಕ್ಕೆ ಫ್ರಾನ್ಸ್ ದೇಶದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು. ಯಾರು ಬಂದಿದ್ದರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬಂದಿದ್ದರು. ಓಕೆನಾ? ಇವರು ಫ್ರಾನ್ಸ್ ದೇಶದವರು. ಈ ವರ್ಷದ ಥೀಮ್ ಏನೈತಪ್ಪ ಅಂದರೆ ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್. ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್ ಎಂಬುದು ಈ ವರ್ಷದ ಥೀಮ್ ಆಗೈತಿ. ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ವರದಿ ಬಿಡುಗಡೆ ಮಾಡಲಾಗಿದೆ. ಏನಪ್ಪ ಅಂದರೆ ವಿಶ್ವದ ಶ್ರೀಮಂತ ಬ್ಯಾಡ್ಮಿಂಟನ್ ತಾರೆ ಅಥವಾ ಮಹಿಳಾ ಕ್ರೀಡಾಪಟು ಯಾರಪ್ಪ ಅಂದರೆ PV ಸಿಂಧು ಅವರು. PV ಸಿಂಧು ಅವರು ವಿಶ್ವದ ಶ್ರೀಮಂತ ಮಹಿಳಾ ಬ್ಯಾಡ್ಮಿಂಟನ್ ತಾರೆಯಾಗಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಒಂದು ವೈರಸ್ ಯಾವುದಪ್ಪ ಅಂದರೆ HMPV ವೈರಸ್. ಈ HMPV ವೈರಸ್ ಇದರ ವಿಸ್ತೃತ ರೂಪ ಏನಪ್ಪ ಅಂದರೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್. ಇತ್ತೀಚಿನ ಅಥವಾ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಈ ವೈರಸ್ ಯಾವ ದೇಶದಲ್ಲಿ ಹುಟ್ಕೋತಪ್ಪ ಅಂದರೆ ಇದು ಚೀನಾ ದೇಶದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ವೈರಸ್ಸು ನಮ್ಮ ದೇಶಕ್ಕೂ ಕೂಡ ಮೊಟ್ಟ ಮೊದಲಿಗೆ ಎಂಟ್ರಿ ಕೊಟ್ಟಿದೆ. ಮೊದಲಿಗೆ ಬೆಂಗಳೂರಿನಲ್ಲಿ ಮೊದಲ ಕೇಸ್ ಎಲ್ಲಪ್ಪ ಅಂದರೆ ಬೆಂಗಳೂರಿನಲ್ಲಿ ಮೊದಲ ಕೇಸ್ ಕಂಡು ಬಂದಿದೆ. ಈ 18ನೇ ಪ್ರವಾಸಿ ಭಾರತೀಯ ದಿವಸ್,
ನೋಡಿ, ಪ್ರತಿ ವರ್ಷ ನಾವೇನು ಮಾಡ್ತೀವಪ್ಪ ಅಂದರೆ ಜನವರಿ 9 ಪ್ರವಾಸಿ ಭಾರತೀಯ ದಿವಸವಾಗಿ ಆಚರಣೆ ಮಾಡ್ತೀವಿ. ಹೌದಾ? ಇವಾಗ 18ನೇ ಪ್ರವಾಸಿ ಭಾರತೀಯ ದಿವಸವನ್ನು ಒಡಿಸ್ಸಾದ ಭುವನೇಶ್ವರದಲ್ಲಿ ಆಚರಿಸಲಾಗಿದೆ. ಎಲ್ಲಿ? ಒಡಿಸ್ಸಾ ರಾಜ್ಯದ ಭುವನೇಶ್ವರ ನಗರದಲ್ಲಿ. ಕೇರಳದ ನೂತನ ರಾಜ್ಯಪಾಲರಾಗಿ ಇತ್ತೀಚೆಗೆ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ನೇಮಕಗೊಂಡಿದ್ದಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಸೈಬರ್ ದಾಳಿಗೆ ಗುರಿಯಾದ ದೇಶಗಳ ಪೈಕಿ ನಮ್ಮ ಭಾರತ ದೇಶ 2ನೇ ಸ್ಥಾನದಲ್ಲಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಭಾರತ ದೇಶ ಅತಿ ಹೆಚ್ಚು ಸೈಬರ್ ದಾಳಿಗೆ ಗುರಿಯಾದ ದೇಶಗಳ ಪೈಕಿ 2ನೇ ಸ್ಥಾನದಲ್ಲಿದೆ. 2025ನೇ ವರ್ಷವನ್ನು ರಕ್ಷಣಾ ಸಚಿವಾಲಯವು ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. ನೋಡಿ, 2025ನೇ ವರ್ಷ ಐತಲ್ಲ, ಈ ವರ್ಷವನ್ನು ರಕ್ಷಣಾ ಸಚಿವಾಲಯ ಏನಂತ ಘೋಷಣೆ ಮಾಡಿದೆ ಅಂದರೆ ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ದೇಶದ ಮೊದಲ ಗಾಜಿನ ಸೇತುವೆ ನಿರ್ಮಾಣಗೊಂಡಿದೆ. ನೋಡಿ, ದೇಶದ ಮೊದಲ ಗಾಜಿನ ಸೇತುವೆ ಎಲ್ಲಿ ನಿರ್ಮಾಣಗೊಂಡಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನೀವು ತಮಿಳುನಾಡಿನ ಕನ್ಯಾಕುಮಾರಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್, ಇತ್ತೀಚೆಗೆ ಖೋಖೋ ವಿಶ್ವಕಪ್ ಸುದ್ದಿಯಲ್ಲಿತ್ತು. ಇದು ಮೊಟ್ಟ ಮೊದಲ ಆವೃತ್ತಿಯ ಖೋಖೋ ವಿಶ್ವಕಪ್ ಆಗಿತ್ತು. ಈ ಖೋಖೋ ವಿಶ್ವಕಪ್ ಎಲ್ಲಿ ನಡೀತಪ್ಪ ಅಂದರೆ ನಮ್ಮ ಭಾರತದ ನವದೆಹಲಿಯಲ್ಲಿ ನಡೀತು. ಭಾರತದ ನವದೆಹಲಿ ಎಲ್ಲಿಂದ ಎಲ್ಲಿ ತನಕ ಅಂದರೆ ಜನವರಿ 13ರಿಂದ 19ರವರೆಗೆ ನಡೀತು. ಜನವರಿ 13ರಿಂದ 19ರವರೆಗೆ ಆತಿಥ್ಯ ವಹಿಸಿದ ದೇಶ ನಮ್ಮ ಭಾರತ. ಪುರುಷರ ಚಾಂಪಿಯನ್ಸ್ ತಂಡ ಅಂದರೆ ಪುರುಷರ ಖೋಖೋ ಚಾಂಪಿಯನ್ಸ್ ತಂಡ ಯಾವುದಪ್ಪ ಅಂದರೆ ಭಾರತ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಈ ಭಾರತ ಖೋಖೋ ತಂಡದ ಅಥವಾ ಪುರುಷರ ಭಾರತ ಖೋಖೋ ತಂಡದ ನಾಯಕ ಯಾರಿದ್ರಪ್ಪ ಅಂದರೆ ಪ್ರತೀಕ್ ಅವರಿದ್ದರು. ಯಾರಿದ್ರು? ಪ್ರತೀಕ್. ಅದೇ ರೀತಿಯಾಗಿ ಮಹಿಳಾ ಖೋಖೋ ಚಾಂಪಿಯನ್ಸ್ ತಂಡ ಯಾವುದಪ್ಪ ಅಂದರೆ ನಮ್ಮ ಹೆಮ್ಮೆಯ ಭಾರತ. ಇದರ ನಾಯಕಿ ಯಾರಿದ್ರಪ್ಪ ಅಂದರೆ ಪ್ರಿಯಾಂಕಾ ಅವರಿದ್ದರು. ಯಾರು? ಪ್ರಿಯಾಂಕಾ. ಅದೇ ರೀತಿಯಾಗಿ ಪುರುಷ ಮತ್ತು ಮಹಿಳಾ ರನ್ನರ್ ಅಪ್ ತಂಡ ಯಾವುದಪ್ಪ ಅಂದರೆ ನೇಪಾಳ ತಂಡ. ನೋಡಿ, ಪುರುಷ ಮತ್ತು ಮಹಿಳಾ ಖೋಖೋ ಚಾಂಪಿಯನ್ ತಂಡ ಭಾರತ ತಂಡ ಆದರೆ ಪುರುಷ ಮತ್ತು ಮಹಿಳಾ ರನ್ನರ್ ಅಪ್ ತಂಡ ನೇಪಾಳ. ಇದರಲ್ಲಿ ಈ ಖೋಖೋ ವಿಶ್ವಕಪ್ನಲ್ಲಿ 20 ಪುರುಷ ತಂಡಗಳು ಭಾಗವಹಿಸಿದ್ದು. ಎಷ್ಟು ತಂಡಗಳು? 20 ಪುರುಷ ತಂಡಗಳು, 19 ಮಹಿಳಾ ತಂಡಗಳು ಭಾಗಿಯಾಗಿದ್ದವು. ಅದೇ ರೀತಿಯಾಗಿ ಎಷ್ಟು ದೇಶಗಳು ಭಾಗಿಯಾಗಿದ್ದವು ಅಂತ ಕೂಡ ಕ್ವಶನ್ ಕೇಳ್ಬೋದು. 24, ಟೋಟಲ್ 24 ದೇಶಗಳು ಭಾಗಿಯಾಗಿದ್ದು. ಓಕೆ, ನೆಕ್ಸ್ಟ್, ಫಿಡೆ ಚೆಸ್ ವಿಶ್ವಕಪ್ 2025ಕ್ಕೆ ಭಾರತ ಏನು ಮಾಡಲಿದೆ? ಆತಿಥ್ಯವನ್ನು ವಹಿಸಲಿದೆ. ರಾಜ್ಯದ 10 ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಲ್ಲಿ ನೋಡಿ, ರಾಜ್ಯದ 10 ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಗಳಲ್ಲಿ ಬ್ರಿಟಿಷ್ ಕೌನ್ಸಿಲ್ ಕಾರ್ನರ್ ಸ್ಥಾಪನೆಗೆ ಚಾಲನೆಯನ್ನು ನೀಡಲಾಗಿದೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ 2ನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದೇ ರೀತಿಯಾಗಿ 50ನೇ ಉಪಾಧ್ಯಕ್ಷರಾಗಿ JD ವ್ಯಾನ್ಸ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಯಾರ್ದು? ಅಮೆರಿಕದ 50ನೇ ಉಪಾಧ್ಯಕ್ಷರು ಯಾರು? JD ವ್ಯಾನ್ಸ್. ನೋಡಿ, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೇರಿಕ ನಿರ್ಗಮನ ಎನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸದಸ್ಯ ರಾಷ್ಟ್ರವಾಗಿತ್ತು ಅಮೇರಿಕ, ಆದರೆ ಇತ್ತೀಚೆಗೆ ಅದು ನಿರ್ಗಮನವಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ ನೋಡಿ, ಈ ಅಭಿಯಾನ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕಪ್ಪ ಅಂದರೆ ಇದು ದಶಕವನ್ನು ಆಚರಿಸ್ತಾ ಇದೆ. ಅಂದರೆ 10 ವರ್ಷ ಪೂರ್ಣಗೊಳ್ತು. ಯಾವುದು? ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನ. ಇದು ಜನವರಿ 22, 2015ರಂದು ಹರಿಯಾಣದ ಪಾಣಿಪತ್ನಲ್ಲಿ ಪ್ರಾರಂಭಗೊಂಡಿತು. ಹರಿಯಾಣದ ಪಾಣಿಪತ್ನಲ್ಲಿ ಜನವರಿ 22, 2015ರಂದು ಈ ಯೋಜನೆ ಪ್ರಾರಂಭಗೊಂಡಿತ್ತು. ಇವಾಗ ಇದು 10 ವರ್ಷಗಳನ್ನು ಪೂರೈಸಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ICC ಅಂಡರ್-19 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2025ರ 2ನೇ ಆವೃತ್ತಿ ಅಂದರೆ ಆತಿಥ್ಯ ಯಾವ ದೇಶ ವಹಿಸಲಿದೆ ಅಂದರೆ ಮಲೇಷ್ಯಾ ದೇಶ ಆತಿಥ್ಯ ವಹಿಸಲಿದೆ. ಮೊದಲ ಆವೃತ್ತಿ ವಿಜೇತ ತಂಡ ಯಾವುದಪ್ಪ ಅಂದರೆ ಭಾರತ ತಂಡ ವಿಜೇತವಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಇಸ್ರೋ ಸಂಸ್ಥೆಯು ಕ್ರಾಪ್ಸ್ ಮಿಷನ್ ಅಡಿಯಲ್ಲಿ ಬಾಹ್ಯಾಕಾಶದಲ್ಲಿ ಅಲಸಂದೆ ಬೀಜದಿಂದ ಸಸಿ ಮೊಳಕೆಯೊಡೆಯುವ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿದೆ. ಫ್ರೆಂಡ್ಸ್, ನಮ್ಮ ಈ ಹೆಮ್ಮೆಯ ಇಸ್ರೋ ಸಂಸ್ಥೆ ಏನು ಮಾಡಿದೆಪ್ಪ ಅಂದರೆ ಕ್ರಾಪ್ಸ್ ಅನ್ನುವಂಥ ಒಂದು ಮಿಷನ್ ಅಡಿಯಲ್ಲಿ ಒಂದು ಅಲಸಂದೆ ಬೀಜವನ್ನು ಏನು ಮಾಡಿದೆ? ಬಾಹ್ಯಾಕಾಶದಲ್ಲಿ ಸಸಿ ಮಾಡುವಂಥ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ಕೈಗೊಂಡಿತ್ತು. ಇದು ಯಶಸ್ವಿಯಾಗಿದೆ. ಈ ಕ್ರಾಪ್ಸ್ ಮಿಷನ್ನ ಯೋಜನೆ ವಿಸ್ತೃತ ರೂಪ ಏನಪ್ಪ ಅಂದರೆ ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ ಫಾರ್ ಆರ್ಬಿಟಲ್ ಪ್ಲ್ಯಾಂಟ್ ಸ್ಟಡೀಸ್ ಅನ್ನೋದು ಇದರ ವಿಸ್ತೃತ ರೂಪ. ಇತ್ತೀಚೆಗೆ ವಿಜಯ್ ಹಜಾರೆ ಟ್ರೋಫಿ ನಡೆದಿತ್ತು 2024-25ನೇ ಸಾಲಿನ.
ಇದರಲ್ಲಿ ಚಾಂಪಿಯನ್ ಆದಂಥ ತಂಡ ನಮ್ಮ ಹೆಮ್ಮೆಯ ಕರ್ನಾಟಕ ತಂಡ. ಇದು 5ನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಯಾವ ಟ್ರೋಫಿ? ವಿಜಯ್ ಹಜಾರೆ ಟ್ರೋಫಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿತಪ್ಪ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟೈತಿ. ಯಾವುದಕ್ಕೆ ಸಂಬಂಧಪಟ್ಟೈತೆ ಪ್ರಶ್ನೆ ಕೇಳ್ಬೋದು. ಇದು ಕ್ರಿಕೆಟ್ಗೆ ಸಂಬಂಧಪಟ್ಟೈತಿ. ರನ್ನರ್ ಅಪ್ ಆದಂಥ ತಂಡ ವಿದರ್ಭ ತಂಡ. ಈ ವಿದರ್ಭ ತಂಡದ ಕ್ಯಾಪ್ಟನ್ ಕರುಣ್ ನಾಯರ್ ಅವರಾಗಿದ್ದರು. ಯಾರು? ಕರುಣ್ ನಾಯರ್. ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ಯಾರು ಪಡೆದಾರಪ್ಪ ಅಂದರೆ ನಮ್ಮ ಕನ್ನಡಿಗ ಕರುಣ್ ನಾಯರು. ಇವರು ವಿದರ್ಭ ತಂಡದವರು. ನೆಕ್ಸ್ಟ್, ಬಾಂಗ್ಲಾದೇಶದ ಕ್ರಿಕೆಟಿಗ ತಮೀಮ್ ಇಕ್ಬಾಲ್ ಅವರು ಇತ್ತೀಚೆಗೆ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ. ಇತ್ತೀಚೆಗೆ ಕನುಮಾ ಅನ್ನುವಂಥ ಒಂದು ಉತ್ಸವ ನಡೀತು. ಇದು ಎಲ್ಲಪ್ಪ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಆಚರಿಸಲಾಯಿತು. ಯಾವ ಉತ್ಸವ? ಕನುಮಾ ಉತ್ಸವ. ನೆಕ್ಸ್ಟ್, ಇತ್ತೀಚೆಗೆ ಒಂದು ಯೋಜನೆ ಏನಪ್ಪ ಅಂದರೆ ಆಶಾ ಕಿರಣ ಯೋಜನೆ. ಆ ಯೋಜನೆಯ ಉದ್ದೇಶ ಏನಪ್ಪ ಅಂದರೆ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡೋದು. ಉಚಿತ ಕಣ್ಣಿನ ತಪಾಸಣೆ ಮಾಡೋದು, ಶಸ್ತ್ರಚಿಕಿತ್ಸೆ ಮಾಡುವುದು ಮತ್ತು ಕನ್ನಡಕವನ್ನು ವಿತರಿಸುವುದು ಈ ಯೋಜನೆಯ ಉದ್ದೇಶ. ಯಾವ ಯೋಜನೆ? ಆಶಾ ಕಿರಣ್ ಯೋಜನೆ. ನೆಕ್ಸ್ಟ್, ಇತ್ತೀಚೆಗೆ ಸಂಚಾರಿ ಸಾಥಿ ಅನ್ನುವಂಥ ಮೊಬೈಲ್ ಅಪ್ಲಿಕೇಶನ್ನ ಬಿಡುಗಡೆ ಮಾಡಲಾಗಿದೆ. ಇದನ್ನು ಯಾಕೆ ಬಿಡುಗಡೆ ಮಾಡಲಾಗಿದೆಯಪ್ಪ ಅಂದರೆ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂದರೆ ವಂಚನೆಗಳು ಅಥವಾ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಸಂಶಯಾಸ್ಪದ ಏನಾದರೂ ವಂಚನೆಯ ಕರೆಗಳ ಬಗ್ಗೆ ಕೂಡಲೇ ದೂರು ಸಲ್ಲಿಸಲು ಜನರಿಗೆ ಅನುಕೂಲವಾಗಲು ಏನು ಮಾಡಲಾಗಿದೆ? ಸಂಚಾರಿ ಸಾಥಿ ಅನ್ನುವಂಥ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಗಿದೆ. ನೆಕ್ಸ್ಟ್, ಸೂರ್ಯಕಿರಣ ಅನ್ನುವಂಥ ಒಂದು ಮಿಲಿಟರಿ ವ್ಯಾಯಾಮ. ಈ ಸೂರ್ಯಕಿರಣ ಮಿಲಿಟರಿ ವ್ಯಾಯಾಮವು ಯಾವ ದೇಶಗಳ ನಡುವೆ ಜರುಗುತ್ತೆ ಅಂದರೆ ಭಾರತ ಮತ್ತು ನೇಪಾಳ ದೇಶಗಳ ನಡುವೆ ನಡೆಯುತ್ತೆ. BCCIನ ನೂತನ ಕಾರ್ಯದರ್ಶಿಯಾಗಿ ದೇವ್ಜಿತ್ ಸೈಕಿಯಾ ಅವರು ನೇಮಕಗೊಂಡಿದ್ದಾರೆ. ಯಾರು? ದೇವ್ಜಿತ್ ಸೈಕಿಯಾ. ಇವರು BCCIನ ನೂತನ ಕಾರ್ಯದರ್ಶಿ. ಮೊದಲು ಯಾರಿದ್ರಪ್ಪ ಅಂದರೆ ಜಯಶಾ ಅವರು ಇದ್ದರು. ಯಾರು? ಜಯಶಾ. ಈ ಜಯಶಾ ಅವರು ICCನ ಅಧ್ಯಕ್ಷರಾಗಿ ನೇಮಕ ಆದ ನಂತರ BCCIನ ನೂತನ ಕಾರ್ಯದರ್ಶಿ ಹುದ್ದೆ ಖಾಲಿ ಇತ್ತು. ಈಗ ದೇವ್ಜಿತ್ ಸೈಕಿಯಾ ಅವರು ನೇಮಕ ಆಗಿದ್ದಾರೆ. ವಿಶ್ವದ 3ನೇ ಅತಿ ದೊಡ್ಡ ಮೆಟ್ರೋ ಜಾಲ. ನೋಡಿ, ವಿಶ್ವದ 3ನೇ ಅತಿ ದೊಡ್ಡ ಮೆಟ್ರೋ ಜಾಲ ಅಥವಾ ಅತಿ ಉದ್ದದ ಮೆಟ್ರೋ ಜಾಲ ಯಾವುದಪ್ಪ ಅಂದರೆ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶವು ವಿಶ್ವದ 3ನೇ ಅತಿ ದೊಡ್ಡ ಮೆಟ್ರೋ ಜಾಲವನ್ನು ಹೊಂದಿದೆ. ಮೊದಲ ಸ್ಥಾನದಲ್ಲಿ ಚೀನಾ ಇದ್ದರೆ 2ನೇ ಸ್ಥಾನದಲ್ಲಿ ಅಮೇರಿಕಾ ಇದೆ. ನೆಕ್ಸ್ಟ್, ಕೆಲವೊಂದಿಷ್ಟು ಪುಸ್ತಕಗಳನ್ನು ಬರೆದವರು ಮತ್ತು ಆ ಪುಸ್ತಕ ಯಾವುದು ಅನ್ನೋದನ್ನು ನೋಡ್ತಾ ಬರೋಣ. ಸುಧಾಮೂರ್ತಿಯವರು ಇತ್ತೀಚೆಗೆ ದ ಸರ್ಕಲ್ ಆಫ್ ಲೈಫ್ ಎನ್ನುವಂಥ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ಅದೇ ರೀತಿಯಾಗಿ ವೀರಪ್ಪ ಮೊಯ್ಲಿ ಅವರು ವಿಶ್ವ ಸಂಸ್ಕೃತಿಯ ಮಹಾಯಾನ ಭಾಗ 2 ಎನ್ನುವಂಥ ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ನೆಕ್ಸ್ಟ್, ಸೈಯದ್ ಕಿರ್ಮಾನಿ ಅನ್ನುವಂಥ ಕ್ರಿಕೆಟಿಗರು. ಇವರು 1983ರಲ್ಲಿ ಏನು ವಿಶ್ವಕಪ್ ಗೆಲ್ತದ ಇಂಡಿಯಾ, ಆ ತಂಡದ ಕೀಪರ್ ಆಗಿದ್ದರು. ಯಾರು? ಸೈಯದ್ ಕಿರ್ಮಾನಿ ಅವರು. ಇವರ ಆತ್ಮಕಥೆ ಒಳಗೊಂಡಂಥ ಸ್ಟಂಪ್ಡ್ ಅನ್ನುವಂಥ ಪುಸ್ತಕ ಬಿಡುಗಡೆಗೊಂಡಿದೆ. ಇಸ್ರೋ ಸಂಸ್ಥೆಯ ಇತ್ತೀಚೆಗೆ ನೂತನ ಮುಖ್ಯಸ್ಥರಾಗಿ ವಿ ನಾರಾಯಣನ್ ಅವರು ನೇಮಕಗೊಂಡಿದ್ದಾರೆ. ಯಾರು? ವಿ ನಾರಾಯಣನ್. ಹಾಗಾದರೆ ಹಿಂದಿನ ಮುಖ್ಯಸ್ಥರು ಯಾರಿದ್ರಪ್ಪ ಅಂದರೆ ಸೋಮನಾಥನ್ ಅವರು ಇದ್ದರು. ಯಾರು? ಸೋಮನಾಥನ್. ಓಕೆ. ನೆಕ್ಸ್ಟ್, UIDAI ಅಂದರೆ ಆಧಾರ್ ಕಾರ್ಡದ ಒಂದು ಪ್ರಾಧಿಕಾರ ಸಂಸ್ಥೆ. UIDAI ಅನ್ನುವಂಥ ಪ್ರಾಧಿಕಾರದ ನೂತನ CEO ಆಗಿ ಯಾರು ನೇಮಕಗೊಂಡಾರಪ್ಪ ಅಂದರೆ ಭುವನೇಶ್ ಕುಮಾರ್ ಅವರು ನೇಮಕಗೊಂಡರು. ಯಾರು? ಭುವನೇಶ್ ಕುಮಾರ್. UIDAIನ ವಿಸ್ತೃತ ರೂಪ ಏನಪ್ಪ ಅಂದರೆ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಎನ್ನುವುದು ಇದರ ವಿಸ್ತೃತ ರೂಪ. ಓಕೆನಾ? ನೆಕ್ಸ್ಟ್, ಬ್ರಿಕ್ಸ್ ಸಂಘಟನೆಯ 10ನೇ ಸದಸ್ಯವಾಗಿ ನೋಡಿ, ಬ್ರಿಕ್ಸ್ ಅನ್ನೋದು ಮೊದಲ 5 ದೇಶಗಳ ಒಕ್ಕೂಟವಾಗಿತ್ತು. ತದನಂತರದಲ್ಲಿ 4 ದೇಶಗಳು ಸೇರ್ಪಡೆಗೊಂಡು 9 ದೇಶಗಳ ಒಕ್ಕೂಟವಾಯಿತು. ಪ್ರಸ್ತುತ ಇಂಡೋನೇಷ್ಯಾ ಸೇರ್ಪಡೆಯೊಂದಿಗೆ 10 ಸದಸ್ಯ ರಾಷ್ಟ್ರಗಳ ಒಕ್ಕೂಟವೇ ಬ್ರಿಕ್ಸ್ ಆಗಿದೆ. 10ನೇ ಸದಸ್ಯ ರಾಷ್ಟ್ರವಾಗಿ ಇಂಡೋನೇಷ್ಯಾ ಸೇರ್ಪಡೆಗೊಂಡಿದೆ. ರಾಷ್ಟ್ರೀಯ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ 2024 ಇದರ ಆಯೋಜನೆ ಮಾಡಲಾಗಿದ್ದು ಕೇರಳ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಾಂಪಿಯನ್ಸ್ ಆದ ತಂಡ ಕೇರಳ. ಅದೇ ರೀತಿಯಾಗಿ ರನ್ನರ್ ಅಪ್ ಆದ ತಂಡ ಚಂಡೀಗಢ. ನೆಕ್ಸ್ಟ್, ಸಂತೋಷ್ ಟ್ರೋಫಿ. ನೋಡಿ, ಸಂತೋಷ್ ಟ್ರೋಫಿ ಅನ್ನೋದು ಇದು ಫುಟ್ಬಾಲ್ಗೆ ಸಂಬಂಧಿಸಿದಂಥ ಒಂದು ಟ್ರೋಫಿಯಾಗಿದೆ. ಚಾಂಪಿಯನ್ ಆದ ತಂಡ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ ತಂಡ. ನೋಡಿ, ಪಶ್ಚಿಮ ಬಂಗಾಳ ರಾಜ್ಯವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಯಾವುದು? ಸಂತೋಷ್ ಫುಟ್ಬಾಲ್ ಟ್ರೋಫಿಯಲ್ಲಿ. ರನ್ನರ್ ಅಪ್ ಆದ ತಂಡ ಕೇರಳ ರಾಜ್ಯ. ಓಕೆನಾ? ನೆಕ್ಸ್ಟ್, ಕೆಲವೊಂದಿಷ್ಟು ದಿನಾಚರಣೆಗಳನ್ನು ನೋಡ್ತಾ ಬರೋಣ.
ಜನವರಿ ತಿಂಗಳ ಪ್ರಮುಖ ದಿನಾಚರಣೆಗಳು. ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಕಿಯರ ದಿನ ಜನವರಿ 3ರಂದು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಜನವರಿ 3ರಂದು ರಾಷ್ಟ್ರೀಯ ಶಿಕ್ಷಕಿಯರ ದಿನವಾಗಿ ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದರೆ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ. ಜನವರಿ 3 ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ. ಸಾವಿತ್ರಿಬಾಯಿ ಫುಲೆಯವರು ದೇಶದ ಮೊದಲ ಶಿಕ್ಷಕಿ, ಹೌದಾ. ನೆಕ್ಸ್ಟ್ ವಿಶ್ವ ಬ್ರೈಲ್ ದಿನವನ್ನು ಜನವರಿ 4ರಂದು ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರವಾಸಿ ಭಾರತೀಯ ದಿವಸ್ ಜನವರಿ 9ರಂದು ಆಚರಣೆ ಮಾಡ್ತೀವಿ. ಯಾಕಂದರೆ 1915 ಜನವರಿ 9ರಂದು ಮಹಾತ್ಮ ಗಾಂಧೀಜಿಯವರು ಏನು ಮಾಡಿದ್ರಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದರು. ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಏನು ಮರಳಿ ಬಂದ್ರಲ್ಲ, ಆ ದಿನವಾದ ಜನವರಿ 9ನ್ನು ಪ್ರತಿ ವರ್ಷ ಏನು ಮಾಡ್ತೀವಿ, ಪ್ರವಾಸಿ ಭಾರತೀಯ ದಿವಸವಾಗಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ನೆಕ್ಸ್ಟ್ ರಾಷ್ಟ್ರೀಯ ಯುವಕರ ದಿನ, ಇದನ್ನು ಜನವರಿ 12ರಂದು ಆಚರಣೆ ಮಾಡ್ತೀವಿ. ಯಾವಾಗ? ಜನವರಿ 12. ಇದು ರಾಷ್ಟ್ರೀಯ ಯುವಕರ ದಿನವನ್ನು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ಸ್ವಾಮಿ ವಿವೇಕಾನಂದವರ ಜನ್ಮದಿನ. ಸ್ವಾಮಿ ವಿವೇಕಾನಂದವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವಕರ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಭಾರತೀಯ ಭೂಸೇನಾ ದಿನ. ಪ್ರತಿ ವರ್ಷ ಜನವರಿ 15ರಂದು ನಾವೇನು ಮಾಡ್ತೀವಿ ಅಂದರೆ ಭಾರತೀಯ ಭೂಸೇನಾ ದಿನವನ್ನೇ ಆಗಿ ಆಚರಣೆ ಮಾಡ್ತೀವಿ. ಇದನ್ನು ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ನೋಡಿ, ನಮಗೇನು ಸ್ವಾತಂತ್ರ್ಯ ಸಿಕ್ತಲ್ಲ, ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟಿಷರು ಜನರಲ್ ಕರಿಯಪ್ಪನವರು, ಕರ್ನಾಟಕದ ಒಬ್ಬ ಸೇನಾನಿ ಜನರಲ್ ಕರಿಯಪ್ಪನವರು ಅವರಿಗೆ ಏನು ಮಾಡಿದ್ರಪ್ಪ ಅಂದರೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಭೂಸೇನೆಯ ಅಧಿಕಾರವನ್ನು ಹಸ್ತಾಂತರಿಸಿದ ದಿನವಾದ ಜನವರಿ 15ನ್ನು ಏನು ಮಾಡ್ತೀವಿ ನಾವು ಭಾರತೀಯ ಭೂಸೇನಾ ದಿನವಾಗಿ ಆಚರಣೆ ಮಾಡ್ತೀವಿ. ಈ ವರ್ಷ ಎಲ್ಲಿ ಆಚರಣೆ ಮಾಡಲಾಗಿತ್ತು ಅಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಆಚರಣೆ ಮಾಡಲಾಯಿತು. ನೆಕ್ಸ್ಟ್ ರಾಷ್ಟ್ರೀಯ ಸ್ಟಾರ್ಟಪ್ ದಿನ ಅಥವಾ ರಾಷ್ಟ್ರೀಯ ನವೋದ್ಯಮ ದಿನ ಅಂತ ಕರಿತೀವಿ. ಇದನ್ನು ಜನವರಿ 16ರಂದು ನಾವು ಆಚರಣೆ ಮಾಡ್ತೀವಿ. ಜನವರಿ 16. ಅದೇ ರೀತಿಯಾಗಿ ದಾಸೋಹ ದಿನ. ಶ್ರೀ ಶಿವಕುಮಾರ ಇವರ ಪುಣ್ಯತಿಥಿ ದಿನವಾದ ಜನವರಿ 21ನ್ನು ನಾವು ದಾಸೋಹ ದಿನವಾಗಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಪರಾಕ್ರಮ ದಿವಸ್, ಇದು ಜನವರಿ 23. ಯಾಕಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವಾದಂಥ ಜನವರಿ 23ನ್ನು ಪರಾಕ್ರಮ ದಿವಸವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ. ನೋಡಿ, ಜನವರಿ 24ರಂದು ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಣೆ ಮಾಡ್ತೀವಿ. ಯಾಕಪ್ಪ ಅಂದರೆ ಇಂದಿರಾ ಗಾಂಧಿಯವರು, ದೇಶದ ಮೊದಲ ಮಹಿಳಾ ಪ್ರಧಾನಿಯಾದಂಥ ಇಂದಿರಾ ಗಾಂಧಿಯವರು ಏನು ಮಾಡ್ತಾರೆ, ಈ ಅಧಿಕಾರವನ್ನು ವಹಿಸ್ಕೊಂಡಿದ್ದರು. ನೋಡಿ, ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಂಥ ದಿನವಾದ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಗಣರಾಜ್ಯೋತ್ಸವ ದಿನ ಜನವರಿ 26. ಇದನ್ನು 1950 ಜನವರಿ 26ರಂದು ನಮಗೆ ಏನಪ್ಪ ಅಂದರೆ ಸಂವಿಧಾನ ಜಾರಿಗೆ ಬಂತು. ಆ ಜಾರಿಯಾದ ದಿನವಾದಂಥ ಜನವರಿ 26ನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ ರಾಷ್ಟ್ರೀಯ ಮತದಾರರ ದಿನ ಜನವರಿ 25. ರಾಷ್ಟ್ರೀಯ ಮತದಾರರ ದಿನ ಜನವರಿ 25ನ್ನು ನಾವು ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡ್ತೀವಿ. 1950 ಜನವರಿ 25ರಂದು ಏನಪ್ಪ ಅಂದರೆ ರಾಷ್ಟ್ರೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆಯಾದ ದಿನವಾದಂಥ ಜನವರಿ 25ನ್ನು ರಾಷ್ಟ್ರೀಯ ಮತದಾರರ ದಿನವಾಗಿ ಆಚರಣೆ ಮಾಡ್ತೀವಿ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಆಗಿತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.